ಮನೆಯಲ್ಲಿ ಇರಬೇಕಾಗಿರುವ ಎಲ್ಲ ಶುಭ ಕಾರ್ಯಗಳು ಕೂಡ ನಡೆಯಬೇಕು ನಿಮ್ಮ ಅನುಗ್ರಹದಿಂದ ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಮಸ್ಕಾರ ಪುರೋಹಿತರೆ. ಇವತ್ತಿನ ದಿವಸ ಈ ಒಂದು ಗೇರುಸೊಪ್ಪೆಯ ಅಮ್ಮನವರ ಜ್ವಾಲಾಮಾಲಿನಿ ಅಮ್ಮನವರ ಪುಣ್ಯ ಕ್ಷೇತ್ರಕ್ಕೆ ನಾವು ಅಮ್ಮನವರ ದಿವಸ ಅಂತ ಹೇಳಿ ಇವತ್ತು ಬಂದು ತಮ್ಮ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷ ಪೂಜೆಯನ್ನು ಸಹ ನೋಡಿದ್ವು. ಬಹಳ ಸಂತೋಷವಾಯಿತು, ಬಹಳ ಖುಷಿ ಆಯಿತು. ಆದ್ರಿಂದ ಈ ಕ್ಷೇತ್ರ ಬಹಳ ಒಂದು ದಟ್ಟ ಕಾನನದ ಮಧ್ಯೆ ಇದೆ. ಆದ್ರಿಂದ ನಾನು ನಿಮ್ಮಲ್ಲಿ ಈ ಕ್ಷೇತ್ರದ ಒಂದು ಕಿರು ಪರಿಚಯ ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕೋರ್ಕೊಳ್ತೇನೆ. ಇದು ಜ್ವಾಲಾಮಾಲಿನಿ ಅಮ್ಮನವರ ಮೂಲ ಅತಿಶಯ ಕ್ಷೇತ್ರ ಅಂತ ನಾವು ಈ ಕ್ಷೇತ್ರ ಕರಿತೀವಿ. ಅಂದ್ರೆ ಶ್ರೀ ಸಮಂತಭದ್ರಾಚಾರ್ಯರು ಫಸ್ಟ್ ಜ್ವಾಲಾಮಾಲಿನಿ ಅಮ್ಮನವರ ಒಂದು ಸ್ಥಾಪನೆ ಮಾಡ್ತಾರೆ ಇಲ್ಲಿ. ಅಂದ್ರೆ ಅವರ ಒಂದು ಸಿದ್ಧಿಗೋಸ್ಕರ ಇಲ್ಲಿ ಬಂದು ಸ್ಥಾಪನೆ ಮಾಡ್ತಾರೆ. ಚೆನ್ನೈ ಭಾಗದಿಂದ ಈ ಕಡೆ ಬಂದು ಚೆನ್ನೈ ಭಾಗದಿಂದ ಬರ್ತಾರೆ ಅವರು. ಬಂದು ಇಲ್ಲಿ ಸಿದ್ಧಿಗೋಸ್ಕರ ಅಮ್ಮನವರನ್ನ ಸ್ಥಾಪನೆ ಮಾಡ್ತಾರೆ. ಅವ್ರದ್ದು ಸಿದ್ಧಿ ಆದ ನಂತರ ಇಲ್ಲಿ ದೇವಿದು ಒಂದು ವಾಣಿ ಹೊರಡುತ್ತೆ. ಅಂದ್ರೆ ಸ್ವಪ್ನದಲ್ಲಿ ಬಂದು ಇಲ್ಲಿ ಮುಂದೆ ನನ್ನ ಬಿಂಬಕ್ಕೆ ತೊಂದರೆ ಬರುತ್ತೆ, ಹಾಗಾಗಿ ನನ್ನ ಬಿಂಬವನ್ನ ಸ್ಥಳಾಂತರ ಮಾಡ್ಬೇಕಾಗತ್ತೆ, ಹಾಗಾಗಿ ನೀನು ನನ್ನ ಬಿಂಬವನ್ನ ಬೇರೆ ಕಡೆ ಸ್ಥಳಾಂತರ ಮಾಡು ಅಂತ ಹೇಳಿ ಅವರಿಗೆ ಸೂಚನೆ ಬಂತು ಅಮ್ಮನವ್ರದ್ದು. ಅದೇ ಪ್ರಕಾರವಾಗಿ ಅವರು ಎತ್ತಿನ ಬಂಡಿಯಲ್ಲಿ ಇಟ್ಕೊಂಡು, ಅಂದ್ರೆ ಚಕಡಿ ಬಂಡಿ ಅಂತ ನಾವು ಚಕಡಿ ಬಂಡಿಯಲ್ಲಿ ಇಟ್ಕೊಂಡು 4 ಗಂಟೆ ಸಮಯದಲ್ಲಿ ಹೊರಡ್ತಾರೆ. ಅವರು ಬೆಳಗ್ಗೆ ಮುಹೂರ್ತದಲ್ಲಿ ಹೊರಡ್ತಾರೆ ಮುಂಜಾನೆ. ಆ ಸಂದರ್ಭದಲ್ಲಿ ದೇವಿದು ಮತ್ತೊಮ್ಮೆ ವಾಣಿಯಾಗುತ್ತೆ. ಇಲ್ಲಿ ಒಂದು ಬಿಂಬವನ್ನ ಈ ಪಾರ್ಶ್ವನಾಥ ಹಿರೇಬಸದಿ ಅಂತ ಕರಿತೀವಿ. ಈ ಹಿರೇಬಸದಿಯ ಪಾರ್ಶ್ವನಾಥ ಪೀಠದಲ್ಲಿ ನನ್ನ ಬಿಂಬವನ್ನ ಪಾರ್ಶ್ವನಾಥ ಬಸದಿ ಮೊದಲೇ ಇತ್ತು. ಅಮ್ಮನವರ ಬಿಂಬವನ್ನು ನಂತರ ಸ್ಥಾಪಿಸಲಾಯಿತು. ಅದೇ ಸೇಮ್ ಸಂದರ್ಭ ಒಂದೇ ಸಂದರ್ಭ, ಆದ್ರೆ ಬೇರೆ ಕಡೆ ಇತ್ತು ಬಸದಿ, ಇರ್ಲಿಲ್ಲ. ಈ ವರಾಂಡದಲ್ಲಿ ಇರ್ಲಿಲ್ಲ. ಜ್ವಾಲಾಮ್ಮನವರ ಬಸದಿ ಬೇರೆ ಕಡೆ ಇತ್ತು. ಅಲ್ಲಿಂದ ಇಲ್ಲಿಗೆ ಸ್ಥಳಾಂತರ. ಅಂದ್ರೆ ಖಡ್ಗಾಸನ ಬಿಂಬವನ್ನ ಈ ತೀರ್ಥಂಕರ ಪೀಠದಲ್ಲಿ ಇಡಬೇಕು. ಮತ್ತೆ ನೀನು ಎತ್ತಿನ ಬಂಡಿಯಲ್ಲಿ ನನ್ನ ಒಂದು ಬಿಂಬವನ್ನ ಹಾಕೊಂಡು ಹೊರಡಬೇಕು. ಹೋಗ್ತಾ ಹೋಗ್ತಾ ನಿನಗೆ ಹಸು ಮತ್ತೆ ಸಿಂಹ ಇರೋ ಒಂದು ಸೂಚನೆ ಕೊಡ್ತೀನಿ, ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಬಂತು. ಅದೇ ಪ್ರಕಾರ ಅವರು ಹೊರಟು ಬಿಟ್ರು. ಒಂದು ಬಿಂಬವನ್ನ ಇಲ್ಲಿ ಬಿಟ್ಟು ಅವರು ಹೊರಟು ಬಿಟ್ರು ಸಮಂತಭದ್ರರು. ಹೋಗ್ತಾ ಹೋಗ್ತಾ ಹಸು ಮತ್ತೆ ಸಿಂಹ ಇರುವವ್ರ ಸೂಚನೆ ಕಂಡಿತು. ಇಲ್ಲಿಂದ ಹೋಗಿರೋ ಎತ್ತಿಗೆ ಸ್ವಲ್ಪ ಭಯ ಆಯ್ತು ಆ ಸಿಂಹವನ್ನು ನೋಡಿ. ಆ ಸಂದರ್ಭದಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಅದು ಚಕಡಿ ಕೀಲು ಬರುತ್ತಲ್ಲ, ಅದು ಹೊರಗಡೆ ಬಂತು. ಆ ಗಾಡಿ ಎಲ್ಲ ನಿಂತಿದೆ ಅಲ್ಲೇ ಸ್ಥಾಪನೆ ಮಾಡಿದ್ರು ಅಂತ ಅದಕ್ಕೆ ಸಿಂಹನಗದ್ದೆ ಮತ್ತು ನರಸಿಂಹರಾಜಪುರ ಅಂತ ಕರೀತಾರೆ. ಅದರ ನಂತರ ಎಷ್ಟೋ ವರ್ಷಗಳ ಕಾಲ ನಂತರ ಇಲ್ಲಿ ಸ್ವಲ್ಪ ಕ್ಷೀಣಿಸ್ತಾ ಬಂತು. ಆಮೇಲೆ ರಾಜರ ಕಾಲ ಬಂತು. ರಾಜರ ಕಾಲದಲ್ಲಿ ರಾಣಿ ಚೆನ್ನಭೈರಾದೇವಿ ಅಂತ ಹೇಳಿ ಇಲ್ಲಿ ಆಡಳಿತ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇಲ್ಲಿ ದಾಳಿ ಆಯ್ತು. ಅಂದ್ರೆ ರಾಜಮನೆತನ ಇತ್ತು ಈ ಒಂದು ಸ್ಥಳದಲ್ಲಿ. ನಂತರ ನಂತರ ಬಂತು. ಅಂದ್ರೆ ಇದು ಇತಿಹಾಸದಲ್ಲಿ ಅದು ಬಂತು. ಇವಾಗ ರಾಣಿಗಿಂತನೂ ಮೊದ್ಲೇ 4-5 ಜನ ಆಡಳಿತ ಮಾಡಿದ್ದಾರೆ. ಅಂಬಿರಾಯರಿಂದ ಸ್ಟಾರ್ಟ್ ಆಗಿ ಕೊನೆಯ ರಾಣಿ ಚೆನ್ನಭೈರಾದೇವಿ. ಮತ್ತೆ ಅವಳ ಕಾಲದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಯ್ತು. ಒಟ್ಟು 108 ಬಸದಿಗಳಾಯ್ತು. ಒಟ್ಟು ಜಂಗಲ್ ಅಲ್ಲಿ ಕೂಡ ಇವಾಗ ಕಾಣಬಹುದು ನಾವು. ಅಂದ್ರೆ ಅದರ ಅವಶೇಷಗಳನ್ನ ನಾವು ನೋಡಬಹುದು. 108 ಬಸದಿ. ಆಮೇಲೆ ಈ ಕೆಳದಿ ಅರಸರಿಂದ ಇಲ್ಲಿ ದಾಳಿ ಆಯ್ತು ಅಂತ ನಮಗೆ ಶಾಸನದಲ್ಲಿ ಕೆಳದಿ ಅರಸರಿಂದ ದಾಳಿ ಆಯ್ತು ಅಂತ ಹೇಳಿ ನಾವು ಶಾಸನದಲ್ಲಿ ನೋಡಬಹುದು. ತದನಂತರ ದಾಳಿಯಿಂದ ಇಲ್ಲಿ ಜೈನ ಸಮಾಜ ಎಲ್ಲ ಬೇರೆ ಬೇರೆ ಕಡೆ ವಲಸೆ ಹೋದು. ಹಾಗಾಗಿ ಇದು ಜಂಗಲ್ ಆಗಿ ಒಂದು ಪರಿವರ್ತನೆ ಆಯ್ತು. ಜಂಗಲ್ ಆದ ನಂತರ ಆಮೇಲೆ ಬ್ರಿಟಿಷ್ ಆಡಳಿತ ಬಂತು. ಅವರು ಇಲ್ಲಿ ಏನ್ ಮಾಡಿದ್ರು, ಸಾಗುವಾನಿ ಟೀಕುಡ್ ಅನ್ನ ಈ ಜಾಗದಲ್ಲೆಲ್ಲ ಫಸ್ಟ್ ಪ್ರಯೋಗ ಮಾಡಿದ್ರು ಅವರು. ಕರ್ನಲ್ ಪ್ಲಾಂಟೇಶನ್ ಅಂತಾನು ಕರೀತಾರೆ. ಅದ್ರ ನಂತರ 1-2 ಮನೆ ಇತ್ತು ಅಂತ ಕಾಣುತ್ತೆ ಇಲ್ಲಿ. ಅದ್ರ ನಂತರ ಹಾಗೆ ಉಳಿತು. ಬರ್ತಾ ಈಗ ಮತ್ತೆ ಹಿಂದಿನ ಏನು ಇದಿತ್ತು ಅದೇ ತರ ಸ್ವಲ್ಪ ಅಮ್ಮನವರ ಒಂದು ಪ್ರಭಾವ
ಬರ್ತಾ ಇದೆ. ಅಂದ್ರೆ ಜನರಿಗೆ ಸ್ವಲ್ಪ ಸ್ವಲ್ಪ ಬರ್ತಾ ಇದ್ದಾರೆ, ಹಾಗಾಗಿ ಪ್ರಚಾರ ಆಗ್ತಾ ಇದೆ. ಇನ್ನೂ ಸಂಪೂರ್ಣವಾಗಿ ಆಗಿಲ್ಲ. ಈ ಕ್ಷೇತ್ರಕ್ಕೆ ಬಂದು ಯಾವುದೇ ಒಂದು ಬೇಡಿಕೆಯನ್ನು ಇಟ್ಟರು ಕೂಡ ದೇವಿಯ ಸಂಪೂರ್ಣವಾದ ಅನುಗ್ರಹ ಆಗತ್ತೆ, ಬಂದವರಿಗೆಲ್ಲವೂ ಆಶೀರ್ವಾದ ಈಡೇರುತ್ತೆ. ಆಗ ಇದು ಇಲ್ಲಿನ ಒಂದು ವಿಶೇಷವಾದ ಒಂದು, ಮತ್ತೆ ಕೌಲ್ ಅಂತ ಏನು ಪ್ರಸಾದ ಅಂತ ಕೇಳ್ತೀವಿ, ಯಾವುದೇ ಒಂದು ಗಂಡು ಹೆಣ್ಣನ್ನು ನೋಡುವಾಗ ಆಗ್ಲಿ, ಇದೆಲ್ಲ ಇಲ್ಲಿ ಪ್ರಸಾದವಾಗತ್ತೆ. ತುಂಬಾ ಜನಕ್ಕೆ ಇದರ ಒಂದು ಪ್ರಭಾವ ಗೊತ್ತಿದೆ. ಹಾಗಾಗಿ ಮತ್ತೆ ಯಾರೇ ಇಲ್ಲಿ ನಮ್ಮ 2 ಉತ್ಸವವನ್ನ ಮಾಡ್ತೀವಿ, ಒಂದು ವಾರ್ಷಿಕ, ಇನ್ನೊಂದು ನವರಾತ್ರಿ ಉತ್ಸವ. ಇಲ್ಲಿ ಜೈನ ಮನೆತನ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗತ್ತೆ, ಹೊರಗಡೆಯವರೇ ಬಂದು ಎಲ್ಲ ಮಾಡ್ಬೇಕಾಗತ್ತೆ. ಹಾಗಾಗಿ ನಮ್ಮ ಒಂದು ಇದರಲ್ಲಿ ಲಿಮಿಟ್ ಅಲ್ಲಿ ಎಷ್ಟು ಮಾಡ್ಲಿಕ್ಕೆ ಆಗತ್ತೋ ಆ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಪುನಃ ನೀವು ಬರಬೇಕು, ಕ್ಷೇತ್ರಕ್ಕೆ ಬರ್ತೀವಿ. ಇದುವರೆಗೂ ತಾವು ಈ ಕ್ಷೇತ್ರದ ಬಗ್ಗೆ ಸವಿವರವಾಗಿ ಒಳ್ಳೆ ಮಾಹಿತಿಯನ್ನ ನೀಡಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಏನಂದ್ರೆ, ಇದು ಒಂದು ಒಳ್ಳೆ ಪುಣ್ಯ ಕ್ಷೇತ್ರ. ನೀವೇ ಹೇಳಿದ್ರಿ, ಇಲ್ಲಿ ನಮ್ಮ ಬೇಡಿಕೆಗಳು ಈಡೇರುತ್ತೆ ಅಂತ. ಇದು ಸ್ವಲ್ಪ ಪ್ರಚಾರ ಆಗ್ಬೇಕಷ್ಟೇ. ಯಾಕಂದ್ರೆ ಇದು ಒಂದು ನಾವು ನೋಡಿದ ಹಾಗೆ ಹೊನ್ನಾವರ ಮುಖ್ಯ ರಸ್ತೆಯಲ್ಲಿ ಬಂದು ಮತ್ತೆ ಒಳಗೆ ಬರಬೇಕು. ಎಷ್ಟೋ ಜನಕ್ಕೆ ಮಾಹಿತಿನೇ ಇಲ್ಲ. ಈಗ ನಾವು ನೋಡಿದಂಗೆ ಒಡಂಬೈಲು ಒಂದು ಕಾಲದಲ್ಲಿ ನಾವು 8 ವರ್ಷದ ಹಿಂದೆ ಹೋದಾಗ ಏನೂ ಇರಲಿಲ್ಲ. ಇವತ್ತಿನ ದಿವಸ ನಾವು ನೆನ್ನೆ ಹೋದಾಗ ಅಲ್ಲಿ ಜನ ಜಾತ್ರೆ ಇತ್ತು. ನನ್ನ ಒಂದು ಆಶಯ ಏನಂದ್ರೆ, ಮುಂದೆ ಅದೇ ರೀತಿ ಇಲ್ಲೂ ಒಂದು ಜನಗಳ ಜಾತ್ರೆ ಆಗಬೇಕು. ಜನಗಳು ತಮ್ಮ ಬೇಡಿಕೆಯನ್ನ ಈಡೇರಿಸಿಕೊಳ್ಳಿಕ್ಕೆ ಇಲ್ಲಿ ಬರಬೇಕು, ತಮ್ಮ ಆಶೀರ್ವಾದ ಪಡಿಬೇಕು. ಎಲ್ಲದಕ್ಕಿಂತ ದೇವಿಯ ಕೃಪಾ ಕಟಾಕ್ಷ ಇರಬೇಕು ಅಂತ ನಾನು ಎಲ್ರಿಗೂ ತಿಳಿಸ್ತಾ, ತಮ್ಮಲ್ಲೂ ಕೋರ್ಕೊಳ್ತಾ, ತಾವು ಈ ವಿವರ ನೀಡಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು. ಧನ್ಯವಾದ.